ಜೀವಿಸಲು ಜೀವವಾಕ್ಯ. ಯೆಹೋವನು ರೆಬಕ್ಕಳಿಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿವೆ. ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವುವು. ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದರು. ಇಸಾಕನು ಬಂಜೆಯಾಗಿದ್ದ ರೆಬಕ್ಕಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ರೆಬಕ್ಕಳು ಬಸುರಾಗುತ್ತಾಳೆ. ರೆಬಕ್ಕಳ ಗರ್ಭದಲ್ಲಿ ಅವಳಿ ಜವಳಿ 2 ಮಕ್ಕಳಿದ್ದರು. ದೇವರು ಆ ಮಕ್ಕಳು ಜನಿಸುವುದಕ್ಕೆ ಮುಂಚಿತವಾಗಿಯೇ ಅವರಿಬ್ಬರ ಭವಿಷ್ಯವನ್ನು ತಾಯಿಗೆ ತಿಳಿಸುತ್ತಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ, ಆ 2 ಮಕ್ಕಳು ಇನ್ನೂ ಜನಿಸಿರಲಿಲ್ಲ, ಗರ್ಭದಲ್ಲಿಯೇ ಇದ್ದರು. ಅವರು ಇನ್ನೂ ಯಾವ ಒಳ್ಳೆಯದನ್ನಾಗಲಿ ಅಥವಾ ಕೆಟ್ಟದನ್ನಾಗಲಿ ಮಾಡಿರಲಿಲ್ಲ. ಆಗಲೇ ದೇವರು ಹಿರಿಯನು ಕಿರಿಯವನಿಗೆ ಸೇವೆ ಮಾಡುವನು ಎಂಬುದಾಗಿ ಆಕೆಗೆ ಹೇಳುತ್ತಾರೆ. ಇದರಿಂದ ತಿಳಿಯುವುದೇನೆಂದರೆ, ದೇವರು ತನಗೆ ಮನಸ್ಸಿದ್ದವರನ್ನು ಆರಿಸಿಕೊಳ್ಳುತ್ತೇನೆ ಎಂಬ ಸಂಕಲ್ಪವು ಸ್ಥಿರವಾಗಿರಬೇಕೆಂದು ಇಲ್ಲಿ ತೋರಿಸಿದರು. ಆ ಸಂಕಲ್ಪವು ಮನುಷ್ಯರ ಪುಣ್ಯ ಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವಾತನ ಚಿತ್ತದ ಮೇಲೆಯೇ ಆಧಾರಗೊಂಡಿದೆ. ಇದು ಸಹಜವಾದ ಪದ್ಧತಿ ಮತ್ತು ಕ್ರಮಕ್ಕೆ ತದ್ವಿರುದ್ಧವಾಗಿದೆ. ಆದರೆ ದೇವರ ಆಯ್ಕೆ ಆತನ ಭವಿಷ್ಯ ಜ್ಞಾನ ಮತ್ತು ಸಾರ್ವಭೌಮವುಳ್ಳ ಚಿತ್ತಕ್ಕನುಸಾರವಾಗಿರುತ್ತದೆ ಹಾಗೂ ಸ್ವಾಭಾವಿಕವಾದ ಕ್ರಮದ ಮೇಲೆ ಆಧಾರವಾಗಿರುವುದಿಲ್ಲ.